ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗೊತ್ತು ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಅಂತ. ಹೆಣ್ಣನ್ನು ಸಹನಾಮಯಿ, ಕ್ಷಮೆಯ ಧರಿತ್ರಿ ಅಂತ ಕರೀತಾರೆ, ಭೂಮಿ ತಾಯಿಗೆ ಹೋಲಿಸ್ತಾರೆ. ಇಂಥ ಹೆಣ್ಣು ಮಕ್ಕಳನ್ನು ಸಂಭ್ರಮಿಸ್ಲಿಕ್ಕೆ ಒಂದಿನ ಇರೋದು ನಿಜವಾಗ್ಲೂ ಖುಷಿಯ ವಿಷಯ ಅಂತ ಹೇಳ್ಬೋದು. ಇನ್ನೊಂದು ವಿಷಯ ಅಂದರೆ ಹೆಣ್ಣು ಮಕ್ಕಳು ಇನ್ನೂ ಹೆಚ್ಚೆಚ್ಚು ಕ್ಷೇತ್ರಗಳಲ್ಲಿ ಗುರುತಿಸ್ಕೊಳ್ಬೇಕು, ಹೆಚ್ಚೆಚ್ಚು ಸಾಧನೆ ಮಾಡಬೇಕು. ಮುಖ್ಯವಾಗಿ ಪ್ರತಿ ಹೆಣ್ಣು ಸ್ವಾವಲಂಬಿಯಾಗಿ ಬದುಕಬೇಕು. ಹಾಗೆ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯಗಳು, ಶೋಷಣೆಗಳು ನಿಲ್ಲಬೇಕು. ಅಟ್ಲೀಸ್ಟ್ ಹೆಣ್ಣಿಗೆ ತನ್ನ ಮೇಲೆ ನಡೆಯುವಂತಹ ದೌರ್ಜನ್ಯದ ಎದುರು ನಿಲ್ಲುವಂತಹ ಅಥವಾ ದೌರ್ಜನ್ಯ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂತಹ ಶಕ್ತಿ ಆ ದೇವರು ಪ್ರತಿ ಹೆಣ್ಣು ಮಗುವಿಗೆ ಕರುಣಿಸಲಿ ಅಂತ ಪ್ರಾರ್ಥಿಸ್ತೇನೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹೆಣ್ಣು ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತು. ತಾಯಿಯಾಗಿ, ಮಡದಿಯಾಗಿ, ಸಹೋದರಿಯಾಗಿ, ಗೆಳತಿಯಾಗಿ, ಹೀಗೆ ಪ್ರತಿ ಹಂತದಲ್ಲೂ ತನ್ನ ಪಾತ್ರವನ್ನು ನಿರ್ವಹಿಸ್ತಿರುವಂತಹ ಪ್ರತಿ ಹೆಣ್ಣು ಮಗುವಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹೆಣ್ಣನ್ನು ಒಂದು ವ್ಯಕ್ತಿ ಅನ್ನೋದಕ್ಕಿಂತ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನೀವೇನು ಹೇಳ್ತೀರಿ? ಶಾಸ್ತ್ರದಲ್ಲಿ ಸ್ತ್ರೀಯರಿಗೆ ಮಹತ್ವವಾಗಿರುವಂತಹ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಯಾಕೆ ಕೇಳಿದರೆ, ಸ್ತ್ರೀಯಾದವಳಿಗೆ ಸೃಷ್ಟಿಸುವಂತಹ ಒಂದು ಗುಣ, ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಸ್ತ್ರೀಯರಿಗೆ ಇರುವುದರಿಂದ ಜಗತ್ತಿಗೆ ಮೂಲ ಕಾರಣ ಯಾರು ಕೇಳಿದರೆ, ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣ ಯಾರು ಕೇಳಿದರೆ ಸ್ತ್ರೀಯಾಗಿರ್ತಾಳೆ ಅಂತ. ಹಾಗಾಗಿ ಸ್ತ್ರೀ ಎನ್ನುವಂಥದ್ದು ಇಲ್ಲದಿದ್ದರೆ ಈ ಜಗತ್ತೆನ್ನುವಂಥದ್ದು ಶೂನ್ಯ, ಈ ಜಗತ್ತೆನ್ನುವಂಥದ್ದು ಮುಂದುವರಿಯುವುದಿಲ್ಲ ಅಂತ. ಈ ಜಗತ್ತೆನ್ನುವಂಥದ್ದು ಮುಂದುವರಿಬೇಕು ಅಂತಾದರೆ ಸ್ತ್ರೀ ಆದವಳು ಈ ಜಗತ್ತಿನಲ್ಲಿ ಇರಲೇಬೇಕು ಅಂತ. ಆ ಕಾರಣಕ್ಕೋಸ್ಕರವಾಗಿ ಅವಳೊಂದು ಸೃಷ್ಟಿಸುವಂತಹ ಗುಣವೊಂದು ಅವಳಲ್ಲಿ ಇರುವುದರಿಂದ ಅವಳು ಕೇವಲ ವ್ಯಕ್ತಿ ಅಲ್ಲ, ಅವಳೊಂದು ಶಕ್ತಿ. ಶಾಸ್ತ್ರದಲ್ಲಿ ಸ್ತ್ರೀ ಶಾಪ ಅಂತ ಒಂದು ಉಲ್ಲೇಖ ಬರ್ತದಲ್ಲ, ಅದರ ಬಗ್ಗೆ ಏನು ಹೇಳ್ತೀರಿ ನೀವು? ಅದು ನಿಜನಾ? ಹೌದು, ಶಾಸ್ತ್ರದಲ್ಲಿ ಅನೇಕ ಶಾಪಗಳನ್ನು ಹೇಳ್ತಾರೆ. ಬ್ರಾಹ್ಮಣ ಶಾಪ, ಸ್ತ್ರೀ ಶಾಪ, ಗುರು ಶಾಪ, ಹಾಗೆ ದೇವರ ಶಾಪ, ಸರ್ಪಶಾಪ, ಹೀಗೆ ಆ ಎಲ್ಲ ಶಾಪಗಳಲ್ಲಿ ಈ ಸ್ತ್ರೀ ಶಾಪವು ಕೂಡ ಒಂದಾಗಿರುವಂಥದ್ದು. ಸ್ತ್ರೀ ಶಾಪ ನಮಗೆ ಹೇಗೆ ಬರ್ತದೆ ಕೇಳಿದರೆ, ಒಂದು ಸ್ತ್ರೀಯರನ್ನು ನಾವುಗಳು ಗೌರವದಿಂದ ಕಾಣದಿದ್ದಾವಾಗ, ಅಥವಾ ಸ್ತ್ರೀಯರನ್ನು ನಾವುಗಳು ನಿಂದಿಸಿದವಾಗ, ಸ್ತ್ರೀಯರ ಮನಸ್ಸನ್ನು ನಾವುಗಳು ನೋಯಿಸಿದವಾಗ, ಅವರ ನೋವೆನ್ನುವಂಥದ್ದು ಏನು ಇದೆ, ಅವರ ಮನಸ್ತಾಪ ಎನ್ನುವಂಥದ್ದು ಏನು ಇದೆ, ಅದು ನಮಗೆ ಶಾಪರೂಪವಾಗಿ ಪರಿಣಮಿಸ್ತದೆ ಅಂತ. ಹಾಗೆ ಸ್ತ್ರೀ ಶಾಪ ಎನ್ನುವಂಥದ್ದು ಹೇಗೆ ಕೇಳಿದರೆ, ದೇವಿ ಸಪ್ತಶತಿಯಲ್ಲಿ ಒಂದು ಮಾತು ಬರ್ತದೆ, ವಿದ್ಯಾ ಸಮಸ್ತ ಸ್ತವದೇವಿ ಭೇದ ಸ್ತ್ರೀಯ ಸಮಸ್ತ ಸಕಲ ಜಗತ್ಸು ಅಂತ. ಅಂದರೆ ಈ ಜಗತ್ತಿನಲ್ಲಿರುವಂತಹ ಸ್ತ್ರೀಯರೆಲ್ಲರೂ ಕೂಡ ದೇವಿಯ ಪ್ರಭೇದಗಳು ಅಂತ. ಅಂದರೆ ಸ್ತ್ರೀಯರಲ್ಲಿ ದೈವಿಕವಾಗಿರುವಂತಹ ದೇವಿಯ ಒಂದು ಅಂಶ ಎನ್ನುವಂಥದ್ದು ಇರುವುದರಿಂದ ಅವಳು ಯಾವತ್ತೂ ಕೂಡ ಪೂಜ್ಯನೀಯಳು, ಪೂಜೆಗೆ ಅರ್ಹಳು ಅಂತ. ಆ ಕಾರಣಕ್ಕೋಸ್ಕರವಾಗಿ ಅವಳನ್ನು ನಾವುಗಳು ಗೌರವದಿಂದ ಕಾಣಬೇಕು. ಯಾವುದೇ ಕಾರಣಕ್ಕೂ ಕೂಡ ಅವಳನ್ನು ನಿಂದಿಸಬಾರದು. ಅವಳನ್ನು ನಿಂದಿಸಿದರೆ ಒಂದು ದೇವಿಯ ಶಾಪ ನಮಗೆ ಪ್ರಾಪ್ತಿಯಾಗ್ತದೆ ಅಂತ. ಸ್ತ್ರೀ ಶಾಪದ ಬಗ್ಗೆ ಹೇಳಿದ್ರಲ್ವಾ, ಅದರ ಶಾಪ ಈಗ ಪರಿಹಾರ ಆಗಬೇಕಿದ್ರೆ ಏನು ಮಾಡಬೇಕು? ಹಾಗೆ ಹೇಳಿದ್ನಲ್ಲ, ಸ್ತ್ರೀಯರು ಏನು ಕೇಳಿದರೆ ದೇವಿಯ ಪ್ರಭೇದಗಳು ಅಂತ. ಹಾಗಾಗಿ ಈ ಸ್ತ್ರೀ ಶಾಪ ಎನ್ನುವಂಥದ್ದು ನಿವಾರಣೆ ಆಗಬೇಕು ಅಂತಾದರೆ ದೇವಿಯ ಆರಾಧನೆಯನ್ನು ನಡೆಸಿಕೊಂಡು ಬರಬೇಕು ಅಂತ. ದೇವಿಗೆ ಸಂಬಂಧಪಟ್ಟಂತಹ ದುರ್ಗಾ ಹೋಮ ಅಥವಾ ಚಂಡಿಕಾ ಹೋಮ ಅಥವಾ ದುರ್ಗಾ ನಮಸ್ಕಾರ ಪೂಜೆಯನ್ನು ನಡೆಸಿಕೊಂಡು, ಇದರಲ್ಲಿ ಪ್ರಧಾನವಾಗಿ ಏನು ಕೇಳಿದರೆ ಸುವಾಸಿನಿಯರ ಆರಾಧನೆಯನ್ನು ನಡೆಸಿಕೊಂಡು ಬರಬೇಕು ಅಂತ ಹೇಳ್ತಾರೆ. ಸುವಾಸಿನಿಯ ಆರಾಧನೆ ಯಾಕೆ ಕೇಳಿದರೆ, ಕಲಿಯುಗದಲ್ಲಿ ನಾವುಗಳು ಪ್ರತ್ಯಕ್ಷವಾಗಿ ದೇವರನ್ನು ನೋಡಲಿಕ್ಕೆ ಆಗದೇ ಇದ್ದಾಗ ಕಲಶ ಮಧ್ಯದಲ್ಲಿ, ಶಿಲಾ ಮಧ್ಯದಲ್ಲಿ, ಅಗ್ನಿ ಮಧ್ಯದಲ್ಲಿ ದೇವರನ್ನು ಕಾಣಬಹುದು. ಹಾಗೆ ಅನುಷ್ಠಾನಿತರಾಗಿರುವಂತಹ ಸುವಾಸಿನಿಯರಲ್ಲಿಯೂ ಕೂಡ ದೇವಿಯನ್ನು ಕಾಣಬಹುದು ಅಂತ ಹೇಳಿದ್ದಾರೆ. ಹಾಗಾಗಿ ಈ ಶಾಪ ಎನ್ನುವಂಥದ್ದು ನಿವಾರಣೆ ಆಗಬೇಕು ಅಂತಾದರೆ ಈ ದುರ್ಗಾ ಪೂಜಾದಿಗಳನ್ನು ನಡೆಸಿ ಸುವಾಸಿನಿಯರನ್ನು ಸ್ವಾಗತಿಸಿ ಅವರಿಗೆ ಗಂಧ, ಅರಿಶಿನ ಕುಂಕುಮ, ವಸ್ತ್ರ, ಫಲ ಸಹಿತ ದಕ್ಷಿಣೆ, ವಸ್ತ್ರ ದಾನಾದಿಗಳನ್ನು ಮಾಡಿ ಅವರ ಬಾಯಿಯಿಂದ ಈ ಶಾಪ ಎನ್ನುವಂಥದ್ದು ನಿವೃತ್ತಿ ಆಯಿತು ಅಂತ ನಾವುಗಳು ಹೇಳಿಸಿಕೊಳ್ಬೇಕಂತೆ. ಇದರಿಂದ ಈ ಸ್ತ್ರೀ ಶಾಪ ಎನ್ನುವಂಥದ್ದು ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ಪ್ರಾಯಶ್ಚಿತ್ತ ಉಂಟು ಅನ್ನುವ ಕಾರಣಕ್ಕೆ ಯಾವತ್ತೂ ಕೂಡ ಪದೇ ಪದೇ ತಪ್ಪು ಮಾಡಬಾರದು. ಅದಕ್ಕೆ ಯಾವುದೇ ರೀತಿಯಾಗಿರುವಂತಹ ಪ್ರಾಯಶ್ಚಿತ್ತ ಎನ್ನುವಂಥದ್ದು ಇಲ್ಲ. ಯಾಕಂದರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದ್ದಾರೆ. ಸ್ತ್ರೀಯ ವಿಷಯದಲ್ಲಿ ಹೇಗೆ ಕೇಳಿದರೆ,
ನಾವುಗಳು ಯಾವ ಯಾವ ಮನೆಯಲ್ಲಿ ಅಥವಾ ಯಾವ ಸ್ಥಾನದಲ್ಲಿ ನಾವುಗಳು ಸ್ತ್ರೀಯರನ್ನು ಗೌರವದಿಂದ ಕಾಣುತ್ತೇವೆಯೋ ಅಲ್ಲಿ ಎಲ್ಲ ದೇವತೆಗಳ ಸಾನ್ನಿಧ್ಯ ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಎಲ್ಲ ದೇವರ ಆಶೀರ್ವಾದ ಎನ್ನುವಂಥದ್ದು ನಮಗೆ ಪ್ರಾಪ್ತಿಯಾಗ್ತದೆ. ಅಂದರೆ ಎಲ್ಲ ದೇವರ ಒಂದು ಸಾನ್ನಿಧ್ಯ ಆ ಇರುವುದರಿಂದ ಆ ಸ್ತ್ರೀಯರನ್ನು ನಾವುಗಳು ಗೌರವಿಸಿದರೆ ಎಲ್ಲ ದೇವರ ಅನುಗ್ರಹ ನಮಗೆ ಪ್ರಾಪ್ತಿಯಾದ ಹಾಗೆ ಅಂತ. ಹಾಗೆ ಯಾವ ಮನೆಯಲ್ಲಿ ಸ್ತ್ರೀಯಾದವಳು ಕಣ್ಣೀರಿಡ್ತಾಳೆಯೋ ದುಃಖವನ್ನು ಪಡ್ತಾ ಇರ್ತಾಳೆಯೋ ಆ ಮನೆ ಎನ್ನುವಂಥದ್ದು ಯಾವತ್ತೂ ಕೂಡ ಉದ್ಧಾರ ಆಗುವುದಿಲ್ಲ. ಆ ಮನೆಯಲ್ಲಿ ದೇವರ ಸಾನ್ನಿಧ್ಯ ಎನ್ನುವಂಥದ್ದು ವೃದ್ಧಿ ಆಗುವುದಿಲ್ಲ, ದೇವರ ಸಾನ್ನಿಧ್ಯ ಎನ್ನುವಂಥದ್ದು ಬರುವುದಿಲ್ಲ. ಹಾಗಿರುವಾಗ ಒಂದು ಮನೆ ಎನ್ನುವಂಥದ್ದು ಉದ್ಧಾರ ಆಗಬೇಕು ಅಂತಾದರೆ ಪ್ರಧಾನವಾಗಿ ನಾವುಗಳು ಮನೆಯಲ್ಲಿ ಇರುವಂತಹ ಸ್ತ್ರೀಯರನ್ನು ನಾವುಗಳು ಗೌರವಿಸಬೇಕು ಅಂತ. ಅದಕ್ಕೆ ಹೇಳಿದ್ದಾರೆ ನಗರಹಂ ಗೃಹಮಿತ್ಯಾಹು ಗೃಹಿಣಿ ಗೃಹ ಮುಚ್ಚತೆ ಅಂತ. ಒಂದು ಮನೆಯನ್ನು ನಾವುಗಳು ಗೃಹ ಅಂತೇಳಿ ಕರೆಬೇಕು ಅಂತ ಆದರೆ ಅಲ್ಲಿ ಗೃಹಿಣಿ ಆದವಳು ಇರಬೇಕು ಅಂತ. ಗೃಹಿಣಿ ಆದವಳು ಇರಬೇಕು ಅಂತ ಯಾಕೆ ಕೇಳಿದರೆ ಅವಳಲ್ಲಿ ಆ ರೀತಿಯಾಗಿರುವಂತಹ ಅಂಶ, ದೈವಿಕವಾಗಿರುವಂತಹ ಅಂಶ ಅವಳಲ್ಲಿ ಇರುವುದರಿಂದ ಒಂದು ಅವಳನ್ನು ಗೃಹದಲ್ಲಿ ನಾವುಗಳು ಸದಾಕಾಲ ಪೂಜಿಸಬೇಕು ಅಂತ. ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಮಹಿಳೆಯರ ಪ್ರಾಮುಖ್ಯತೆ ಹಾಗೂ ಸ್ತ್ರೀ ಶಾಪ ಅದರ ಪರಿಹಾರದ ಕುರಿತು ಕೆಲವೊಂದು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯ ನಿರೀಕ್ಷೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇವೆ. ಮಾಹಿತಿಗಾಗಿ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ತತ್ಸತ್.